ಋಣಾನ್ಮುಕ್ತಿಕರಸ್ಥಿತಃ ತಂ ಒಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆ ಇವರನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ವಿಶ್ವಾರಾಧ್ಯರ ಸ್ಮರಣೆಯ ಪರಂಪರೆಯ ಕ್ಷೇತ್ರದಲ್ಲಿ ಒಂದಾದ ಅಪ್ಪನ ಶಾಖಾಪುರದ ಶಾಖಾ ಮಠದ ಕರ್ತೃಪುರುಷ ವಿಶ್ವಾರಾಧ್ಯನನ್ನು ಧ್ಯಾನಿಸಿಕೊಂಡು ಆತನ ಜಾತ್ರೋತ್ಸವದ ಸಂದರ್ಭದಲ್ಲಿ ನಡೆಯುವಂತಹ ಧಾರ್ಮಿಕ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಅನುಭವವನ್ನು ಹಂಚಿಕೊಂಡಂತ ಅದೇ ತುಮಕೂರು ಕ್ಷೇತ್ರದ ಕಿರಿಯ ಸ್ವಾಮಿಗಳಾದಂಥ ಶಿವಶೇಖರ ಸ್ವಾಮಿಗಳವರು ಮನಗೊಂಡು ಸನ್ಮಾನಿತರಿಗೂ ಸೇವಾಧಾರಿಗಳಿಗೂ ಅಪ್ಪನ ಶಾಖಾಪುರಲ್ಲದೆ ಸುತ್ತಮುತ್ತಲಿಂದ ಆಗಮಿಸಿದಂಥ ಎಲ್ಲ ಶರಣ ಬಂಧುಗಳ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವರಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಹೋದವರೆಲ್ಲ ಗೌತಮ ಬುದ್ಧರಾಗುವರ್ನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರಿನಯ್ಯ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರಿನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥರ್ಣೀಯ ಶಿವೈಗಳಾಗುವರಿನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ದೇವ ಸಿದ್ದೇಶ್ವರ, ನಿನ್ನ ಹೆಸರವರೆಲ್ಲ ನೀನಾಗುವರಿನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಒಂದು ಮುಖವಾಗಿ ಕರೆದುಕೊಂಡು ಹೋಗುವಂತ ತತ್ವಜ್ಞಾನಿಗಳು. ಆ ಪರಂಪರೆಯಲ್ಲಿ ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾತ್ತ ವಿಚಾರಕ್ಕೆ ಬಂದು ನಿಂತವರು ವಿಶ್ವಾರಾಧ್ಯರು. ಅಂಥ ಪುಣ್ಯಾತ್ಮನ ಒಂದು ಸ್ಮರಣೀಯ ಕ್ಷೇತ್ರವಾಗಿ ಇದು ಅಪ್ಪನ ಶಾಖಾಪುರ 25 ವರ್ಷದ ಜಾತ್ರೆ ಆಚೆ ಸುಮಾರು ವರ್ಷಗಳಿಂದ ಕೆಲವು ತನ್ನದೇ ಆದಂತ ಒಂದು ಕಲ್ಪನಾ ಕೊಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಆ ಪುಣ್ಯಾತ್ಮ ಒಡಗೂಡಿದ. ಇಲ್ಲಿ ಯಾರೋ ನಮ್ಮ ಸಣ್ಣ ನಿಂಗಪ್ಪ ಶರಣ ಅಂತ ಸಣ್ಣ ಹುಡುಗ ಪೂಜಾರಿಯರ್ಗೂ ಘೋಷಣೆ ಮಾಡಿ ಅವರ ಒಂದು ದೃಷ್ಟಿಯಲ್ಲಿ ಈ ಸ್ಥಾನದಲ್ಲಿ ಕಂಡು ಲೌಕಿಕ ಅನುಭವದಲ್ಲಿರುವಂತಹ ನಿಮ್ಮೆಲ್ಲರಿಗೂ ಸದಾತ್ಮಕವಾದಂತಹ ವಿಚಾರಗಳನ್ನ ತಿಳಿಸುವುದಕ್ಕಾಗಿ ಅವನಿಗೆ ಹೇಳಿ ಬಾ ಅಂತ ಅನಿಸ್ತು ಏನೋ ಗೊತ್ತಿಲ್ಲ. ಅವೆಲ್ಲ ಬಂದು ಹೊರಮರೆ ಹೇಳಿದ ಅಬ್ಬೆ ತುಮಕೂರು ವಿಶ್ವರಾಜ ಮುತ್ತೂರು ಈ ಜಾಗದಾಗ ಬಂದು ಕುಂತಾರ. ಅವಾಗ ಎಲ್ಲರೂ ನೋಡಿ ಬಂದು ದರ್ಶನ ಮಾಡಿದ್ರು, ಕಾಯಿ ಹೊಡ್ಕೊಂಡ್ರು, ಕರ್ಪೂರ ಮಾಡ್ಕೊಂಡ್ರು, ನಂತರ ನಮ್ಮಲ್ಲಿ ಬಂದರು. ಅಪ್ಪರೇ ವಿಶ್ವರಾಧ್ಯರು ನಮ್ಮ ಅಪ್ಪನ ಶಾಖಾಪುರದಲ್ಲಿ ಏನೋ ಒಬ್ಬ ಬಾಲಕನಿಗೆ ಗೋಚರಿಸಿ ಅವನಿಂದ ವಿಶ್ವರಾಧ್ಯರು ಬಂದು ನಮ್ಮೂರಿಗೆ ಬಂದು ಕುಂತಾರ, ನೀವು ಬರಬೇಕು, ಬಂದು ಆ ಸ್ಥಾನದ ಬಗ್ಗೆ ಸವಿಸ್ತಾರವಾಗಿ ಕೂಲಂಕಷವಾಗಿ ನಾವು ನೀವು ಕುಳಿತುಕೊಂಡು ಮಾತಾಡಬೇಕೆನ್ನುವಂತ ವಿಚಾರಗಳನ್ನು ತಿಳಿಸಿದರು. ಅವ್ರು ಬಂದಾಗ ಭವಿಷ್ಯ ಮಾಡಿ ಸೋಮವಾರ ಇರ್ಬೋದು. ನಾ ಹೇಳಿದೆ, ನೀವು ನೋಡ್ರಪ್ಪ ಬಂದು ಕುಂತಾನಂತ ತಿಳ್ಕೊಂಡು ನೀವು ಬಂದ್ರಿ, ನಿಮ್ಗೇನೋ ಅನುಭವ ಮೂಡಿತು, ಅಪ್ಪನ ಜಾಗ ಆಗ್ಲಿ ಅನ್ನುವಂತ ವಿಚಾರ ಇಟ್ಕೊಂಡು ಬಂದು ನಮ್ಗೆ ತಿಳಿಸಿದ್ರಿ. ನೀವು ನಮಗ್ ತಿಳಿಸ್ರಿ, ನನಗೆ ಅವ ತಿಳಿಸ್ಬೇಕಲ್ಲ. ಯಾರು ವಿಶ್ವಾರಾಧ್ಯರೇ ಖರೆ ಆಗಿದ್ದರಂದ್ರೆ
ಅವನ ಜಾಗನೇ ಅಲ್ಲಿ ಖರೆ ಆಗ್ಬೇಕನ್ನಾಗಿದ್ರೆ ಗುರುವಾರ ತನ ನಾನು ಅವನಿಗೆ ಟೈಮ್ ಕೇಳ ಮತ್ತೆ ಗುರುವಾರ ತನ ಅಂದ್ರೆ 3 ದಿವಸ ನೀ ಅಲ್ಲೇ ಕುಂತಂದ್ರ ನೀವು ವಿಶ್ವರಾಧ್ಯ ಅಂತ ನಿನಗಂತೀವಿ, ನಡು ಬಿಟ್ಟೆ ಅಂತಂದ್ರ ನಾವು ನಿಮ್ ಕೈ ಬಿಡ್ತೀವಿ ಅಂತ ಹೇಳಿದೆ ನಾವು. ಮತ್ತೆ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ ಕರೆದು ನಾನು ಹೇಳಿದೆ, ಗುರುವಾರ ದಿವಸ ಸಾಯಂಕಾಲ ಅಲ್ಲಿಂದ ಇಳಿದು ಈ ಕಡೆ ತುಮಕೂರು ಕಡೆ ಪ್ರಯಾಣ ಬೆಳೆದಂದ್ರೆ ಅವ ವಿಶ್ವರಾಧನೆ ಇರ್ತಾನ, ನೀವ್ಯಾಕೆ ಕರೆಯಕ್ಕೆ ಬರ್ತೀರಿ, ಹಂಗಾಯ್ತಂದ್ರೆ ನಾನೇ ಅಲ್ಲಿಗೆ ಬರ್ತೇನೆ ಅಂತ ತಿಳ್ಕೊಂಡು ಹೇಳಿದೆ. 3 ದಿವಸ ದರ್ಶನ ಕೊಟ್ಟರು, ಇಲ್ಲಿ ಬಂದ್ರು. ಇವತ್ತಿನ ದಿವಸ ಆ 3 ದಿನದ ಅನುಭವದ ವ್ಯವಸ್ಥೆ ಇಷ್ಟು ವೈಭವಕ್ಕೆ ಕಾರಣ ಆಯಿತು. 25 ವರ್ಷಗಳ ಹಿಂದೆ ಸುಮಾರು 30 ವರ್ಷಗಳ ಮಧ್ಯದಲ್ಲಿ ನಾನೆಲ್ಲ ಈ ಊರಿಗೆ ಸುಮಾರು 1 ಸರ್ತಿ 2 ಸರ್ತಿ ಬಂದೆ. ನಾನು ಬರ್ತೇನೆ ಅಂತ ತಿಳ್ಕೊಂಡು ಮೊದಲು 2 ದಿವಸ ಮೊದಲ ಊರವರೆಲ್ಲರೂ ಕೂಡ ಕಂಟಿ ತೆಗೆದ್ರು, ಕಮರಿ ತೆಗೆದ್ರು, ಬರಾಗ ದಾರಿ ಸ್ವಚ್ಛ ಮಾಡಿದ್ರು. ಯಾಕಂದ್ರೆ ದಾರಿ ಅಷ್ಟಕ್ಕಷ್ಟೇ ಇತ್ತು. ಇವತ್ತು ಬಂದು ಇಲ್ಲಿಯ ವಾತಾವರಣ ಮತ್ತು ಇಲ್ಲಿಯ ಸಂಭ್ರಮವನ್ನು ನೋಡಿದಾಗ ಬಹುಶಃ ಮಾಡಿ ಊರಾದಂತ ಒಂದು ಬಳಿಕ ಬೀಗಿರಿರ್ತಾರ, ಬಿದ್ದಿರ್ತಾರ, ಮಂದಿ ಮಕ್ಕಳು ಇರುವಂತವ್ರು ಆಗ್ತಾರ. ಲೌಕಿಕದಲ್ಲಿ ಯಾರಾದರೂ ಮನೆ ಸ್ವಚ್ಛ ಮಾಡಬೇಕಾಗಿತ್ತು, ಏನಾದರೂ ಲಗ್ನ ಹೌದು ಅಲ್ಲ ಅನ್ನುವಂತ ಕಾರ್ಯಕ್ರಮಗಳಿತ್ತು. ಆದರೆ ಯಾಕಪ್ಪ ಮನೆ ಸ್ವಚ್ಛ ಮಾಡ್ಲಕತ್ತೀನಿ ಅಂತ ತಿಳ್ಕೊಂಡಾಗ ನೀವೆಲ್ಲರೂ ಅಂತೀರಿ, ಮಂದಿ ಬರ್ತಾರ್ರಿ ಮನೆ ಸ್ವಚ್ಛ ಮಾಡ್ಲಕತ್ತೀರಿ ಅಂತ ನೀವೆಲ್ಲರೂ ಅನ್ನುವಂಥವ್ರು ಆಗ್ತೀರಿ. ಇವತ್ತು ಎಲ್ಲ ವಾತಾವರಣ ನೋಡಿದಾಗ ಬರೀ ಮನಿ ಸ್ವಚ್ಛ ಮಾಡಿದಾಗ ಮಂದಿ ಮಕ್ಕಳು ಬರ್ತಾರ, ನೀವೆಲ್ಲ ಮನಸ್ಸು ಸ್ವಚ್ಛ ಆಗ್ಯದ, ವಿಶ್ವರಾಧ್ಯ ಬಂದು ನೃತ್ಯ ಹಾಕೋದಂತವ್ರು ಆಗ್ಯಾರ. ಜಾಗದಲ್ಲಿ ಆ ಸತ್ವ ಇರ್ತದೆ, ಎಲ್ಲ ಸುಮ್ಮನೆ ಮಹಾತ್ಮರು ಬರೋದಿಲ್ಲ. ಅದರಲ್ಲಿ ತ್ಯಾಗಿಗಳು, ಯೋಗಿಗಳು, ಶಿವನ ಪರಶಿವನ ಅವತಾರಿಗಳು. ವಿಶ್ವರಾಧ್ಯರು ಭವಿಷ್ಯ ಮಾಡಿ ಗುಡಿ ಬೇಕು, ಗುಂಡಾರ್ ಬೇಕು, ಮಠ ಬೇಕು, ಮಂದಿರ ಬೇಕಂತ ತಿಳ್ಕೊಂಡು ಆಗಿದ್ದರೆ ಅವರು ಗುಡಿಗೆ ಮಠಕ್ಕೆ ಬರೀ ಕೇವಲ ಕಲ್ಲಿನಿಂದ ಕಟ್ಟಿಸ್ತಿದ್ದರು. ಅವ್ರು ಬಂಗಾರದ ಇಟ್ಟಂಗಿಗಳಿಂದ ಮಠ ಕಟ್ಟಿಸ್ತಿದ್ದಾವ. ಇವು ಕಾಣುವಂಥದ್ದೆಲ್ಲ ನಶ್ವರ ಅದಲ್ಲ ಅಂತಂದ. ನಮಗೆ ನಿಮಗೆ ಬೇಕಾದ್ರೆ ಕಟ್ಟುವರಿ, ನನಗೇನು ಬೇಕಾಗಿಲ್ಲ ಗುಡಿ ಅಂತ ತನ್ನ ನೇಮಿಗೆ ತನಕ ಖಬರಿಲ್ಲ. ನೀವೆಲ್ಲರೂ ಬರ್ತೀರಿ ಅಂದ್ರೆ ನಿಮ್ಸಲೆಂದು ಬರೀ ನನಗೇನು ಬೇಕಾಗಿಲ್ಲ, ಬಂದು ಬೇಡಿದನ್ನು ತಗೊಂಡು ಹೋರಿ ಅಂತ ತಿಳ್ಕೊಂಡು ಅಂತಾವ. ಯಾಕಂದ್ರೆ ಅವರ ದೇವಿ ಅನುಷ್ಠಾನದಲ್ಲಿ ಸುಮಾರು ವರ್ಷ ಅವರು ಒಂಟುಗಾಲಿನ ಮೇಲೆ ನಿಂತು ದೇವಿ ಪ್ರತ್ಯಕ್ಷ ಮಾಡಿಕೊಂಡು ದೇಹದ ಬಾಧೆಗಾಗಿ ಈಗ ನಾವು ಎಲ್ಲಾದ್ರೂ ನಿಂತೇವೆ ಅಂತ ತಿಳ್ಕೊಂಡ್ರೆ ಕಾಲು ಜುಮ್ ಹಿಡಿತಪ್ಪ ಅಂತಂದ್ರೆ ಸುಮಾರು ದಿನ ಹಂಗೆ ನಿಂತನಂತ ಒಂಟುಗಾಲಿನ ಮೇಲೆ. ದೇವಿ ಮೈಮೇಗಿನ ಬಾಣ ಹೋಗಿ ವಿಶ್ವರಾಧ್ಯರ ನೆಲಕ್ಕೆ ಬಿದ್ದಾಗ ದೇವಿ ಪ್ರತ್ಯಕ್ಷರಾಗಿ ಬಂದು ಎತ್ತುವಂತ ಸಂದರ್ಭದಾಗ ಕೇಳಿದಂತ ವಿಶ್ವರಾಧ್ಯರಿಗೆ, ಇಂಥ ಕಲಿಯುಗದಲ್ಲಿ ಇಷ್ಟು ಕಠಿಣತರವಾದಂಥ ತಪಸ್ಸನ್ನು ನೀನು ಮಾಡಿದ್ದಿ, ನಿನಗೆ ಏನು ಬೇಕಂತ ತಿಳ್ಕೊಂಡ, ನನ್ನ ಪ್ರಾಪ್ತಿಗಾಗಿ ನೀನು ತಪೋನುಷ್ಠಾನಗಳನ್ನು ಮಾಡಿದೆವು, ಆತ್ಮೋನ್ನತಿಗಾಗಿ ಮಾಡಿದೆವು, ಯಾವ ಕಾರಣಕ್ಕೆ ಫಲಾಪೇಕ್ಷೆ ಇರಲಾರದೆ ಮಾಡತಕ್ಕಂಥ ಕರ್ಮ ಇರೋಂಗಿಲ್ಲ, ಏನು ನಿನ್ನ ವಿಚಾರದ ಅಂದಾಗ ವಿಶ್ವರಾಧ್ಯ ಹೇಳುತ್ತ, ಫಲಾಪೇಕ್ಷೆ ಇರಲಾರದೆ ಮಾಡುವಂತ ಕರ್ಮವೇ ನಿಜವಾದ ಕರ್ಮ. ಅಂದ್ರೆ ಫಲಾಪೇಕ್ಷೆ ಮಾಡಬೇಕಾದ್ರೆ ಇರಲೇಬೇಕಾದ್ರೆ ಫಲೇ ಪುಷ್ಪ ಕಾರಣಂ ಫಲೇ ಪುಷ್ಪ ವಿನಶ್ಯತಿ. ಜ್ಞಾನಕಾಂಡಕ್ಕೆ ಕರ್ಮಕಾಂಡ ಮೂಲ ಅಂತ ಹೇಳ್ತಾರೆ. ಫಲೇ ಪುಷ್ಪ ಕಾರಣಂ ಅಂತಂದ್ರೆ ಹೂವಿನ ಗಿಡದಲ್ಲಿ ಬಳ್ಳಿಯಲ್ಲಿ ಕಾಯಿ ಆಗ್ಬೇಕಾದ್ರೆ, ಹಣ್ಣು ಆಗ್ಬೇಕಾದ್ರೆ ಮೊದಲು ಹೂವು ಆಗ್ಬೇಕಾಗ್ತದೆ. ಹೂವು ಏನಾಗ್ತಂದ್ರೆ ಕಾಯಿ ಹೂವು ತಗೊಂಡೇ ಬರ್ತದೆ ಹೊರಗೆ. ಒಂದು ಕಾಯಿ ಮುಂದಾದಂಗ ಮುಂದೆ ಹೂವು ಇರ್ತದ, ಮುಂದೆ ಕಾಯಿ ಬಲಿತು ಯಾವ್ದು ಹಣ್ಣಾದಾಗ ಹೂವು ತನ್ನಿಜ ತಾನೇ ಉಚ್ಕೊಂಡು ಹೋಗ್ತದ. ಹಾಗೆ ಅವರಲ್ಲಿರತಕ್ಕಂಥ ಕರ್ಮಾನುಷ್ಠಾನದ ಫಲ ಆಗಿ ನಿರ್ಮೋಹತ್ತು ಬಂದಾಗ ಭಗವಂತನು ಬರ್ತಾನ, ದೇವಿನೂ ಬರ್ತಾಳ. ಬಂದು ದೇವಿ ಪ್ರತ್ಯಕ್ಷರಾಗಿ ನಿನಗೆ ಏನು ಬೇಕಂತ ಕೇಳಿದ ವಿಶ್ವರಾಧ್ಯ ಮಾತ್ರ ಹೇಳ್ತಾರ, ನಿಸಂಗತ್ಮಂ ನಿರ್ಮಲತ್ವಂ ನಿರ್ಮೋಹತ್ವಂ ಜೀವನ್ ಮುಕ್ತಿ. ಜೀವನ್ ಮುಕ್ತಾತ್ಮನಾಗಬೇಕಾದ್ರೆ ನಾನು ಈ ತಪ್ಪನುಷ್ಠಾನ ಮಾಡೀನಿ, ನನಗ ಬೇಕು ಸಾಕನ್ನೋತಕ್ಕಂಥ ಈ ಬಂಧನ ಬ್ಯಾಡ ನನಗ. ಈಗೇನ್ ನೀ ಬಂದಿದೆ ಅಂತಂದ್ರೆ ನನಗೆ ಒಂದೇ ಮಾತು ಕೇಳ್ತೀನಿ,
ನೀನು ಬೇಕಂತ ತಿಳ್ಕೊಂಡು ಕೊಡ್ತೀನಿ ಅಂತ ತಿಳ್ಕೊಂಡು ಬರಂಗಿದ್ರೆ ನಾನು ಸೈನ್ಯ ಬರಬಾರ್ದಂತ ವಿಶ್ವರಾಯತರ ದೇವಿಗೆ ಅಂದ್ರೆ ಅಷ್ಟು ನಿರ್ಮಹತ್ವ, ಏನು ಬೇಡ ಅನ್ನುವಂಥದ್ದು. ದೇವಿ ಅಂದ್ರೆ ಅಂತ ಬೇಕು ಬೇಕು ಬೇಕಂತಂದೇ ನನಗೆ ತಪಸ್ಸು ಮಾಡ್ತಿರ್ತಾರ, ನನ್ನನ್ನು ಹೊಲಿಸುವಂತಿರ್ತಾರ. ಏನೋ ಬೇಡ ಅಂತ ತಿಳ್ಕೊಂಡಂತ ಬಳಿಕ ನೀನು ಬಂದು ಕ್ಷಣಿಕಾಲಕ್ಕೆ ಬಂದು ನಿನಗೆ ಬೇಕಾದಾಗ ಕೊಟ್ಟು ಮತ್ತೆ ನಾ ಮರೆಯಾಗಂಗಿಲ್ಲ. ಲೋಕದಲ್ಲಿ ಸೂರ್ಯಚಂದ್ರರು ಇರುವವರೆಗೂ ವಿಶ್ವರಾಜ್ಯ ಅನ್ನುವಂತ ಹೆಸರು ಎಲ್ಲಿರ್ತದ, ನಾನು ನಿನ್ನಲ್ಲಿ ಇರ್ತೀನಿ, ನೀವು ಪುರುಷ ರೂಪದ ದೇವಿಯಾಗಿ ಬೇರೆ ಅಂತ ಹೇಳಿದಂತ ದೇವಿ ವಿಶ್ವರಾಜರಿಗೆ. ಅಂತ ಒಂದು ಸಂದರ್ಭದಲ್ಲಿ ಪುರುಷ ರೂಪದ ದೇವಿಯಾಗಿದ್ದಂತ ವಿಶ್ವರಾಜರು ಆಗಲಿ ಅಂತ ತಿಳ್ಕೊಂಡು ಅವರು ಅಂದಾಗ ನನಗೇನು ಬೇಕಾಗಿಲ್ಲ, ನನ್ನ ಅಡ್ಡೆ ತುಮಕು ಕ್ಷೇತ್ರದಲ್ಲಿ ನೀನು ಸಿದ್ಧಿ ಪ್ರಾಪ್ತಿ ಮಾಡಿದೆ ಅಂತ ತಿಳ್ಕೊಂಡು ಹೇಳ್ತಲ್ಲ, ಆ ಸಿದ್ಧಿಯ ಫಲ ಅಲ್ಲೆಲ್ಲಿ ನಾನು ಇಟ್ಟಿರ್ತೀನಿ, ಒಂದು ಜಾಗ ತೋರಿಸ್ತೀನಿ, ಜಾಗದಲ್ಲಿ ಕುಂದ್ರಿ, ಕುಂದು ಯಾರು ನನ್ನ ಬಳಿ ಬಂದು ಏನು ಬೇಡ್ತಾರ ಬಂದವರಿಗೆ ಬೇಡಿದ್ದು ಕೊಟ್ಟು ಕಳಿಸು, ನನಗೇನು ಬೇಕಾಗಿಲ್ಲ ಅಂತ ವಿಶ್ವರಾಜರು.